ನಮಸ್ತೆ ಎಲ್ಲ ರೈತ ಬಂದವರಿಗೆ. ನಾನು ನಿಮ್ಮ ರವಿ ಪಾಟೀಲ್ ಮಾತಾಡೋದು. ಇವತ್ತೊಂದು ವಿಶೇಷ ಏನಪ್ಪ ಅಂದ್ರೆ, ಇದೇ ಒಂದು ಬೆಳಗಾವಿ ಗ್ರಾಮಾಂತರ ಪ್ರದೇಶದಾಗ ಇವತ್ತು ನಾವು ಬಾಳೇಶ್ ಮಜ್ಗಾವಿ ಅನ್ನೋರು ಹೊಲದಲ್ಲಿದ್ದೀವಿ. ವಿಶೇಷ ಏನಪ್ಪ ಅಂದ್ರೆ, ಇದೇ ಒಂದು 20 ದಿವಸ ಮೇಲ್ಪಟ್ಟ ನಮ್ಮ ಒಂದು ಪ್ರೋಗ್ರೋಬಯೋಟಿಕ್ ಕಂಪ್ನಿಯ ಡಾಕ್ಟರ್ ಬೂಮ್ ಗೊಬ್ಬರ ಮತ್ತು ಡ್ರಿಂಕ್ಸ್ ಕೊಟ್ಟಿದ್ರಿ. ಅದನ್ನು ಉಪಯೋಗಿಸಿದ ನಂತರ ಯಾವ ರೀತಿ ಬೆಳೆಯಲ್ಲಿ ಕಬ್ಬಿನಲ್ಲಿ ಏನು ಚೇಂಜಸ್ ಆಗಿದೆ ಮತ್ತು ಏನು ಬದಲಾವಣೆ ಅಂತ ಅವ್ರ ಬಯಲೇ ಕೇಳೋಣ. ಡಾಕ್ಟರ್ ಭೂಮ ಮತ್ತು ಕೂಡಲೇ ಇವು ಮರಿ ಸಂಖ್ಯೆ ಜಾಸ್ತಿ ಆಗ್ಯಾವ. ಹಾಕಾಕಿಲ್ದು ಬ್ಯಾರಿ ಸಾಲದವ ಇವೆಲ್ಲ ಹಸರಾಕ ಬರಾಕ್ತವ. ಹಾಕಿ ಒಂದು 25 ದಿವಸ ಆಯಿತು. ಅದು ಇನ್ನೂ ಒಂದು ಟೈಮ್ ಹಾಕಿ ಕೂಡಲೇ ಇನ್ನೂ ಹಸರಾಗ್ತೈತಿ, ಇನ್ನೂ ಮರಿ ದಪ್ಪ ಆಗ್ತಾವೆ. ಇವು ಹಾಕಾಕಿಲ್ದು ಬೆಳೆ ನೋಡಿದ್ರೆ ಸ್ವಲ್ಪ ಚೇಂಜಸ್ ಇದಾವೆ. ಈ 1-2 ಸಾಲಿಗೆ ನಾವು ಕಮ್ಮಿ ಮಾಡಿದ್ದೀವಿ. ಇಲ್ಲಿ ಹಚ್ಚಾಕಿಲ್ಲ, ಇವು ಹಿಂಗಾಗ್ಯಾವ. ಮರಿ ಸಂಖ್ಯೆ ಕಮ್ಮಿ ಇದಾವೆ ಈ ಸತ. ರೂಮ್ ಹಾಕೋಕ್ಕಿಂತ ಮುಂಚೆ ಹೆಂಗಿದ್ರೆ ಹಾಕಿದ ನಂತರ ಎಲ್ಲ ಇವು ಎಲ್ಲ ಮರಿ ಸಂಖ್ಯೆ ಜಾಸ್ತಿ ಆಗಿ ಹಸರಾಗೈತಿ. ಮೊದಲು ನೋಡಿದ್ರೆ ಹಸಿರು ಇರಕ್ಕಿಲ್ಲ, ಕೆಂಪಾಗಿತ್ತು ಕಬ್ಬು. ಮತ್ತು ಇದು 2ನೇ ಬೆಳೆ ಇದೆ, ಲಾವಣಿ ಅಲ್ಲ 2ನೇ ಬೆಳೆ ಇದೆ. ಪಾಡಿ ಮಡ್ ಅಂತೀವೆಲ್ಲನೂ ಆ ಬೆಳೆ ಇದೆ. ಸರಿ, ವಿಶೇಷತೆ ಏನಪ್ಪ ಅಂದ್ರೆ ಇವ್ರಿಗೆ ಮುಂಚೆ ನಾವು ಡಾಕ್ಟರ್ ಬೂಮ್ ಬಗ್ಗೆ ಏನೂ ಹೇಳಿದಿಲ್ಲ. ವಿಶೇಷ ಏನಪ್ಪ ಅಂದ್ರೆ, ಒಂದು ಡಾಕ್ಟರ್ ಬೂಮ್ ಒಂದು ಫೀಡ್ಬ್ಯಾಕ್ ನೋಡಿ, ಅದು ಸ್ಟೇಟಸ್ ಒಂದು ವಿಡಿಯೋ ನೋಡಿ ತಾವ ಇವ್ರ ಇದೇ ಒಂದು ಸುತ್ತಮುತ್ತಲಿನ ಭಾಗದಾಗ ರಿಸಲ್ಟ್ ಬಂದಿದ್ದ ರೈತರನ್ನ ಮೀಟಾಗಿ ಹೊಲಕ್ಕೆ ಅವ್ರ ಜೊತೆ ಮಾತಾಡಿ ಅದ್ರ ನಂತರ ಇವ್ರು ನಂಗೆ ಡೈರೆಕ್ಟ್ ಫೋನ್ ಮಾಡಿ ನಂತರ ನಾನು ಯೂಸ್ ಮಾಡ್ತೀನಿ ರೀ ಇದು ಮಾಡ್ರಿ ಅಂತ ಕೇಳಿದಾರೆ. ತಮ್ಮ ಖುಷಿಲೇ ಕೇಳಿದಾರೆ. ಯಾಕಂದ್ರೆ ಈ ಒಂದು ಟೈಮ್ನಾಗ ಆರ್ಗ್ಯಾನಿಕ್ ಅಂದ್ರೆ ಒಂದು ಫೂಟ್ ಹಿಂದೆ ಒಂದು ಫೂಟ್ ಹಿಂದೆ ಜನ ಇರ್ತಾರೆ. ಯಾಕಂದ್ರೆ ಬೆಳೆ ನಮ್ಮದು ಬರೋದಿಲ್ಲ ಅಂತೇಳಿ. ಅದರಲ್ಲಿ ಇವ್ರು ತಾವ ನನಗೆ ಒಂದು ಸ್ಟೇಟಸ್ ವಿಡಿಯೋ ನೋಡಿ ಆದಂಥ ರೈತರದ ಫೀಡ್ಬ್ಯಾಕ್ ಕೇಳಿದ ನಂತರ ಸಾಕಷ್ಟು ಈ ಮೊದಲಿನ 3 ವಿಡಿಯೋದಾಗ ನಾವು ಹೇಳಿರ್ತೇವೆ, ನಿಮ್ಗೆ ವಿಶ್ವಾಸದಿಂದ ರೈತರ ನಂಬರ್ ತೊಗೋರಿ ಅಥವಾ ಅವ್ರ ಹೊಲಕ್ಕೆ ಹೋಗಿ ಅವ್ರ ಕಡೆಯಿಂದ ಭೇಟಿ ಹಾಕಿರಿ, ಖುದ್ದು ನೀವು ಹೆಂಗೆ ಬೆಳೆ ಆಗಿತ್ತು ನೋಡ್ರಿ ಅಂತ ಹೇಳ್ತೇವೆ. ಆದರೆ ಯಾರೂ ಅದು ಮಾಡಿಲ್ಲ. ಇದೊಂದು ಆಶ್ಚರ್ಯ ಸಂಗತಿ ಅಂತ ಹೇಳ್ಬೋದು. ಇವತ್ತು ನಾ ಏನೂ ಇದು ಮಾಡ್ಕರೆ ಇವ್ರು ಮೊದಲು ತಾನಾಗಿ ಇನ್ಫಾರ್ಮೇಷನ್ ಪೂರ್ತಿ ಎಲ್ಲ ಕನ್ಫರ್ಮೇಷನ್ ಮಾಡ್ಕೊಂಡು ಅದು ಬೇರೆ ರೈತರ ಕಡೆಯಿಂದ ಇವತ್ತು ತಾವು ಉಪಯೋಗ ಮಾಡ್ತೇನೆ ಅಂತ ಇದು ಮಾಡಿದ್ದಾರೆ. ಅದರಲ್ಲೂ ಇವತ್ತು ಡಾಕ್ಟರ್ ಬೂಮ್ ಡ್ರಿಂಕ್ಸ್ ಕೂಡ ಮಾಡಿದರು, ಅದು ಅಲ್ಲದೆ ಗೊಬ್ಬರ ಕೂಡ ಹಾಕಿದ್ದಾರೆ. ಈಗ ಮರಿ ಕೂಡ ಸಾಕಷ್ಟು ಬರ್ತಾ ಇದ್ದಾರೆ. ಮರಿ ಬರ್ತಾ ಇದೆ ಮತ್ತು ಜಾಸ್ತಿ ಕೂಡ ಆಗಿದೆ. 1 ಎಕರೆ ಭೂಮಿಗೆ ನಾವು ಈ ಸಲ ಮಾಡಿ ನೋಡಬೇಕು. ಮುಂದಿನ ವರ್ಷ ಒಂದು 4-5 ಎಕರೆ ಮಾಡ್ಬೇಕಂತೇಳಿ ಇದೊಂದು ವರ್ಷ 1 ಎಕರೆಗೆ ಮಾಡಿದ್ದೀವಿ ನಾವು. ಈಗ ಒಂದು ಡ್ರಿಂಚಿಂಗು ಒಂದು ಗೊಬ್ಬರ ಹಾಕಿದ್ದೀವಿ, ಡಾಕ್ಟರ್ ಬೂಮು ತಳಕ್ಕೆ ಒಂದು ಹಾಕಿ ಒಂದು ಡ್ರಿಂಚಿಂಗ್ ಮಾಡಿದ್ದೀವಿ. ಇನ್ನು 2 ತಿಂಗಳ ನಂತರ ಸ್ಪ್ರೇ ಕೊಡ್ತೀವಿ. ತಿಂಗಳಿಗೆ